ಗುರುಗಳೇ ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಇವತ್ತಿನ ಈ ಒಂದು ಹೊಸ ಪ್ರೊಫೈಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತೀನಿ. ನೋಡಿ, ಹೆಸರು ಯಶೋಧ ಅಂತೇಳಿ, ವೇಣು ಅಂತ ಹೇಳ್ಬಿಟ್ಟು ಚಿತ್ರದುರ್ಗದ ಒಂದು KEB ಆಫೀಸ್ನಲ್ಲಿ ಕೆಲಸವನ್ನ ಮಾಡ್ತಾ ಇರೋವಂಥದ್ದು. ಚಿತ್ರದುರ್ಗ ಜಿಲ್ಲೆ. ಮಗ ಬಂದ್ಬಿಟ್ಟು ಮೋಹನ್ ಅಂತ ಇರೋದು, ಒಬ್ಬನೇ ಒಬ್ಬ ಸುಪುತ್ರ. ಇವರ ಕೆಲಸ ಬಂದು ಏನೂ ಇಲ್ಲ. ಪತಿ KEB ಸರ್ಕಾರಿ ಕೆಲಸದವರು ಆಗಿದ್ರು. ಅವರು ತೀರಿಕೊಂಡ ನಂತರ ಪೆನ್ಷನ್ ಬರುತ್ತೆ, ಹೇಗೂ ಜೀವನ ಸಾಗುತ್ತಿದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಅವರು ಕೆಲಸದಲ್ಲಿ ಇದ್ದಾಗಲೇ ಆ ಒಂದು ಘಟನೆ ನಡೀತು. ಏನೋ ಕಾರಣಾಂತರದಿಂದ ಹೋಗಿಬಿಟ್ರು ಸ್ನೇಹಿತರೆ, ಪ್ರಪಂಚ ಬಿಟ್ಟು. ಪೆನ್ಷನ್ ಏನೋ ಬರುತ್ತೆ, ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸಾಮಾನ್ಯಗೆ ಸುಖ ಸಿಕ್ಕಿದ್ದು ಕೇವಲ 5 ವರ್ಷದವರೆಗೂ ಮಾತ್ರ. ಅಲ್ಲಿಂದ ಇಲ್ಲಿವರೆಗೂ ಯಾರೂ ಕಮಲವನ್ನು ನೋಡಿಲ್ಲ, ಮತ್ತೆ ಮಾಡೂ ಇಲ್ಲ, ಮತ್ತೆ ಆ ಒಂದು ಸುಖ ಕೊಡೋ ಅಂತ ಒಂದು ಪ್ರಯತ್ನನ ಯಾರೂ ಮಾಡಿಲ್ಲ ಅಂತಕ್ಕಂಥದ್ದು. ಇದಿಷ್ಟನ್ನ ಇಲ್ಲಿ ಯಶೋಧ ಅನ್ನುವರು ಕೆಲಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ಯಜಮಾನರು ಇದ್ದಾಗ ಸ್ವಲ್ಪ ಧೈರ್ಯ ಇರ್ತಿತ್ತು. ಯಾಕೆ ಅಂತಂದರೆ, ಯಜಮಾನ ಇದ್ದರೆ ಏನೋ ಒಂದು ಮನೆಯಲ್ಲಿ ಸ್ನೇಹಿತರೆ ಧೈರ್ಯ. ಆದರೆ ಅವರು ಹೋದ್ಮೇಲೆ ಏನೋ ಒಂದು ಶಕ್ತಿ ಕಳೆದುಕೊಂಡಂತೆ ಅನಿಸುತ್ತಿದೆ. ಸಂಬಂಧಿಕರು ಸಹ ಎದುರಿಗೆ ಹೋದರೂ ಕೂಡ ಮಾತನಾಡಿಸಲ್ಲ, ಮತ್ತೆ ಬೆಲೆ ಹಾಗೂ ಗೌರವವನ್ನು ಕೊಡಲ್ಲ. ಹಬ್ಬಗಳಿಗೆ ಅಥವಾ ಕಷ್ಟ ಸುಖಗಳಿಗೆ ಕರೆಯಲ್ಲ ಅಂತ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ ನೋಡಿ, ಒಬ್ಬ ಮನೆಯಲ್ಲಿ ಒಬ್ಬ ಯಜಮಾನ ಹೋದಾದ್ಮೇಲೆ ಯಾವ ರೀತಿ ಆಗೋಗ್ಬಿಡುತ್ತೆ ಸಂಸಾರ ಅಂದರೆ, ಯಾರು ಕೂಡ ಬೆಲೆ ಕೊಡದ ರೀತಿ ಆಗೋಗ್ಬಿಡುತ್ತೆ. ಏನು ಮಾಡೋದಕ್ಕಾಗಲ್ಲ, ಎಲ್ಲರೂ ಸಂಸಾರನೂ ಅಷ್ಟೇ. ಮುಂಚೆ ಥರ ಖುಷಿ ಹಾಗೂ ಒಡನಾಟ ಎಲ್ಲವೂ ಮುಳುಗಿ ಹೋಗಿವೆ. ನೆನೆಸಿಕೊಂಡ್ರೆ ಅಳು ಬರುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಜಾಸ್ತಿ ಏನು ಅವರು ಹೇಳೋದಕ್ಕೆ ಹೊರಟಿಲ್ಲ ಸ್ನೇಹಿತರೆ. ಯಾಕೆಂತಂದರೆ ಭಾಳ ದುಃಖ ಆಗುತ್ತೆ ಸ್ನೇಹಿತರೆ ಇಂಥ ಬಂದ ಎಲ್ಲ ಘಟನೆಗಳು ನಡೆದಾಗ. ಬೆಲ್ಲ ಬೇಕು ಅಂದರೆ ಈ ಒಂದು ಕೆಲಸ ಮಾಡಿ ಅಂತ ಇಲ್ಲಿ ಹೇಳಿರ್ತಕ್ಕಂಥ. ಅಂದರೆ ಇವರ ಒಂದು ಸಾಮಾನು ಬೇಕು ಅಂದರೆ ಈ ಒಂದು ಕೆಲಸವನ್ನು ಮಾಡಿ ಅಂತ, ಬೇಕು ಅಂದರೆ ಮಾತ್ರ ಅಷ್ಟೇ. ಬೆಲ್ಲದ ಸುಖಕ್ಕಾಗಿ ಸಂಸಾರ ಮಾಡ್ತೀವಿ ಅಂತ ಬಂದರೆ ಬೇಡ ಸರ್, ಅಂಥವರು ಸರಿ ಇರಲ್ಲ. ಆಸೆ ಹಾಗೂ ಮಾಡಿಸಿಕೊಳ್ಳುವ ಸಾಮರ್ಥ್ಯ ಎಲ್ಲ ಹೊರಟು ಹೋಗ್ಬಿಟ್ಟಿದೆ. ಅದರ ಬದಲಾಗಿ ಧೈರ್ಯ ತುಂಬುವ ಒಂದು ಪ್ರಯತ್ನವನ್ನು ಮಾಡಬೇಕು. ಆ ಥರ ಮಾಡ್ತಾ ಇದ್ರೆ ಅವರೇ ಬೆಲ್ಲವನ್ನು ಎತ್ತಿ ಎತ್ತಿ ಕೊಡ್ತಾರೆ. ಇನ್ನು ಸಂಸಾರದ ತಾಪತ್ರಯಗಳು ಸರಿ ತೂಗಿಸುವ ಕೆಲಸವನ್ನು ಮಾಡಿದರೆ ನಾನೇ ಎತ್ತಿ ನಂದು ಅರಳಿಸಿ ತೋರಿಸ್ತೀನಿ. ಆದರೆ ಕಪ್ಪುಗೆ ಇದೆ ಅಂತ ಉಜ್ಬೇಡಿ ಜಾಸ್ತಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಕಪ್ಪುಗೆ ದಪ್ಪಗಿದೆ ಅಂತ ಹೇಳ್ಬಿಟ್ಟು ಉಜ್ಜೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಅಂತಕ್ಕಂಥದ್ದು. ಸ್ವಲ್ಪ ನಿಧಾನಕ್ಕೆ ಹಾಕಿದ್ರೆ ಆಯ್ತು ಅಷ್ಟೇ. ಇನ್ನು KEB ಡ್ಯೂಟಿಯಲ್ಲಿ ಸ್ನೇಹಿತರೆ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು. ಕಾರಣಾಂತರದಿಂದ ಹಂಗೆ ಆಗೋಗ್ಬಿಡ್ತು, ಏನು ಮಾಡೋದಕ್ಕಾಗಲ್ಲ.